ಸರ್ಕಾರಿಗೀದು ಜಿ ಕನ್ನಡ ಮತ್ತು ಅನ್ನ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಕುಂಬರಪಾಳ್ಯ ಮುಳಬಾಗಿಲು ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ಉಚಿತ ಪಠ್ಯ ಪುಸ್ತಕಗಳು ಉಚಿತ ಸಮವಸ್ತ್ರ ಶೂ ಹಾಗೂ ಸಾಕ್ಸಿ ಬಿಸಿ ಊಟ ಬಿಸಿ ಹಾಲು ಮೊಟ್ಟೆ ಬಾಳೆಹಣ್ಣು ನುರಿತ ಹಾಗೂ ಅನುಭವ ಸಂಪನ್ನ ಶಿಕ್ಷಕರು ಯುಕ್ಲಿಯೇ ಆಧಾರಿತ ಕಲಿಕಾ ಮೃಗಾಲ ಸಮವಸ್ತ್ರ ಶೂ ಹಾಗೂ ಸಾಕ್ಸಿ ಬಿಸಿ ಊಟ ಬಿಸಿ ಹಾಲು ಮೊಟ್ಟೆ ಬಾಳೆಹಣ್ಣು ನುರಿತ ಹಾಗೂ ಅನುಭವ ಸಂಪನ್ನ ಶಿಕ್ಷಕರು LBA ಆಧಾರಿತ ಕಲಿಕೆ ವಿಜ್ಞಾನ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಆಯ್ಕೆ ವಾತಾವರಣ ರೂಪುಚೆನಿಂದ ಸರಸಿತ್ತರದ ಬಿವರಿಗೂ ಚಿಹಾಲು ಠಲಾಟೆ ಈ ಕಾರ್ಯಕ್ರಮದಲ್ಲಿ ಡಿವಿಜಿ ಶಾಲೆಯ ಮುಖ್ಯ ಶಿಕ್ಷಕ ಸಿಸೊನ್ನಪ್ಪ ಶಿಕ್ಷಣ ಸಂಯೋಜಕರು ಸಿತೀಶಿ ಸೇಪೋ ಮಣಿಮಾಜಿ ನಗರ ಸಭೆ ಸದಸ್ಯರು ಜಬಿವುಲ್ಲಾ ಮುರಳಿ ಶಿಕ್ಷಕರು ಹಾಗೂ ಶಾಲೆ ಸಿಬ್ಬಂದಿ ವರ್ಗದರು ಹಾಗೂ ಮಕ್ಕಳು ಹಾಜರಾಗಿದ್ದರು ಹಾಗೂ ಶಾಲೆ ಸಿಬ್ಬಂದಿ भारत माता के जय बोलो भारत माता के आजाद इन ಹೋಮಿನಾರ್ ಪ್ರೀತಿಯ ಮಕ್ಕಳೇ, ಇದನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ದಾಖಲಾತಿ ಆಂದೋಲನ ಶಿಕ್ಷಣ ಇಲಾಖೆಯ ಮಹತ್ತರವಾಗಿರತಕ್ಕಂಥ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಕ್ರಿಯಾಶೀಲ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಸಾರ್ ಅವರೇ, ಹಾಗೆಯೇ ಪಾದರಸಕ್ಕಿಂತ ಚುರುಕಾಗಿರ್ತಕ್ಕಂಥ ಮತ್ತೊಬ್ಬ ನಮ್ಮ ಸಹೋದರಿ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಮಣಿ ಮೇಡಮ್ ಅವರೇ, ಹಾಗೂ ಈ ಶಾಲೆಯ ಹೆಮ್ಮೆಯ ಹಳೆಯ ವಿದ್ಯಾರ್ಥಿ ಹಾಗೂ ಈ ಭಾಗದ ನಗರಸಭೆಯ ಸದಸ್ಯರಾಗಿರ್ತಕ್ಕಂಥ ಗೌರವಾನ್ವಿತ ಜಬೀವುಲ್ಲಾ ಸಾರ್ ಅವರೇ, ಆಮೇಲೆ ಮತ್ತೊಬ್ಬ ನಮ್ಮ ಭಾಗದ ಕೌನ್ಸಿಲರ್ ಆಗಿರ್ತಕ್ಕಂಥ ಶ್ರೀಮತಿ ರಾಧಿಕಾ ರಾಜಶೇಖರ್ ಮೇಡಮ್ ಅವರ, ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಮುರಳೀರವರೇ, ಹಾಗೂ ನಮ್ಮ ಹಿರಿಯರೇ ಹಾಗೂ ನಮ್ಮ STMCಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ರವರೇ, ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ವಿಜಯ ಕರ್ನಾಟಕದ ಪ್ರಕಾಶ್ ಸಾರ್ ಅವರೇ, ಸಂಯುಕ್ತ ಕರ್ನಾಟಕದ ರಾಮಕೃಷ್ಣ ಸಾರ್ ಅವರೇ, ಹಾಗೂ ನಮ್ಮ ದೃಶ್ಯ ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಗೆಳೆಯರೇ, ಇದುವರೆಗೆ ಏನು ನಮ್ಮ ಜಬೀವುಲ್ಲಾ ಸಾರ್ ಅವರು ಹೇಳ್ತಾ ಇದ್ರು ಅದು 100ಕ್ಕೆ 100ರಷ್ಟು ಅಕ್ಷರಾಂಶ ಸತ್ಯ.
ಯಾಕಂತಂದ್ರೆ ನಾನು ಈ ಶಾಲೆಗೆ ಬಂದಾಗ ಬರೀ 50 ಮಕ್ಕಳಿದ್ದಂತ ಶಾಲೆ. ಮಕ್ಕಳ ಸೈಲೆಂಟ್ ಆಗಿರ್ಬೇಕು. ಶಾಲೆಗೆ ಬರಬೇಕಾದ್ರೆ ಭಯ ಆಗ್ತಿತ್ತು. ನಾನು, ನಮ್ಮ SKP ಮೇಡಮ್ ಅವರು, ಶಾರದಾ ಮೇಡಮ್ ಅವರು ಇಷ್ಟೇ ಈ ಶಾಲೆಯಲ್ಲಿ ಶಿಕ್ಷಕರು. ಯಾವ ಕಟ್ಟಡ ನಮ್ಮ ಮೇಲೆ ಬೀಳುತ್ತೋ ಅನ್ನತಕ್ಕಂಥ ಭಯದ ವಾತಾವರಣದಲ್ಲಿ ನಾವು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇವತ್ತು ನಾವು ನೆನಪಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು, ಚಿಂತಕರಾಗಿರ್ತಕ್ಕಂಥ ಸೂಲುಬೆಲೆ ಚಕ್ರವರ್ತಿ ಸಾರ್ ಅವರು. ನಾವು ಕೋವಿಡ್ ಸಂದರ್ಭದಲ್ಲಿ ಒಂದು ವೆಬ್ಸೈಟ್ ಅನ್ನ ಮಾಡಿಸಿದ್ವಿ. DVG ಶಾಲೆ ಹಾಳಾಗಿದೆ, ಬಿದ್ದು ಹೋಗುವಂತ ಸಂದರ್ಭ ಇದು. ಕರ್ನಾಟಕದ ಹೆಮ್ಮೆಯ DV ಗುಂಡಪ್ಪನವರ ಹುಟ್ಟಿದ ಮನೆ. ಯಾರಾದರೂ ದಾನಿಗಳು ಈ ಶಾಲೆಗೆ ಸಹಾಯ ಮಾಡಿ ಅಂತಕ್ಕಂಥದ್ದು ನಾವು ಸೂಲುಬೆಲೆ ಚಕ್ರವರ್ತಿಯವರ ಮುಖಾಂತರವಾಗಿ ಒಂದು ವೆಬ್ಸೈಟ್ ಅನ್ನು ಮಾಡಿದಾಗ ದೇಶ ವಿದೇಶಗಳಲ್ಲಿ ಅದು ಪ್ರಚಾರ ಆಗುತ್ತೆ. ಅವಾಗ ಅನೇಕ ದಾನಿಗಳು ಮುಂದೆ ಬರ್ತಾರೆ. ಅದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಂತವರು ನಮ್ಮ ಗೌರವಾನ್ವಿತ ರಾಜಶೇಖರ್ ಸಾರ್ ಅವರು ಮತ್ತು ನಮ್ಮ ಜಬೀವುಲ್ಲಾ ಸಾರ್ ಅವರು. ಅದನ್ನ ರಾಜಶೇಖರ್ ಸಾರ್ ಅವರು ಒಂದು ಮಾತು ಹೇಳಿದ್ರು, ಸರ್ ನಾನು ನಿಮ್ಮ ಹಿಂದೆ ಇದ್ದೇನೆ, ನೀವು ಮುನ್ನುಗ್ಗಿ ಅದೇನು ಬೇಕಾದ್ರೂ ಆಗ್ಲಿ ನಾನು ನೋಡ್ಕೊಳ್ತೀನಿ ಆಡಳಿತಾತ್ಮಕವಾಗಿ ಅಂತ ನಮ್ಮ ರಾಜಶೇಖರ್ ಸಾರು ಮತ್ತು ಜಬೀವುಲ್ಲಾ ಸಾರ್ ಅವರು ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟು ಧೈರ್ಯ ತುಂಬಿ ನನ್ನನ್ನು ಮುನ್ನುಗ್ಗುವಂತೆ ಮಾಡ್ತಾರೆ. ಯಾಕಂತಂದ್ರೆ ಕಟ್ಟಡವನ್ನ ಕೆಡವಬಾರದಂತ ಹೇಳಿಬಿಟ್ಟು ಅನೇಕ ಜನ ಅನೇಕ ರೀತಿಯಲ್ಲಿ ನಮಗೆ ಕಿರುಕುಳಗಳನ್ನ ತೊಂದರೆಗಳನ್ನ ಮಾಡುವಂತಹದ್ದು ಕೂಡ ಬೇಕಾದಷ್ಟು ಉಂಟು. ಅದೆಲ್ಲದಕ್ಕೂ ನನಗೆ ಬೆನ್ನೆಲುಬಾಗಿ ನಿಂತಂತವರು ನಮ್ಮ ರಾಜಶೇಖರಣ್ಣ ಮತ್ತು ಜಬೀವುಲ್ಲಾ ಸಾರ್ ಅವರು. ಅದಕ್ಕೆ ನಾನು ಮೊಟ್ಟ ಮೊದಲದಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಇವರಿಬ್ಬರ ಸಹಕಾರದಿಂದ ಇಂಥ ಬೃಹದಾಕಾರವಾದಂತಹ ಕಟ್ಟಡ ಆಗಿದೆ. 50 ಮಕ್ಕಳಿದ್ದಂತ ಒಂದು ಮಕ್ಕಳ ದಾಖಲಾತಿ ಇವತ್ತು 900 ಮಕ್ಕಳಿಗೆ ಮುಟ್ಟಿದೆ. ಆಮೇಲೆ ನಮ್ಮ ಜಬೀವುಲ್ಲಾ ಸಾರ್ ಅವರು ಹಿಂದೆ ಹೇಳ್ತಿದ್ರು, ಸರ್ ನಮ್ಮ ಮೈನಾರಿಟಿ ಮಕ್ಕಳಿಗೆ ಕನ್ನಡ ಓದೋದಕ್ಕೆ ಒಂದಿಷ್ಟು ಕಷ್ಟ ಆಗುತ್ತೆ ಸರ್, ಸಾಧ್ಯವಾದರೆ ಆಂಗ್ಲ ಮಾಧ್ಯಮವನ್ನ ಪ್ರಾರಂಭ ಮಾಡಿ ಅಂತ. ಆದರೆ ಇವತ್ತು ನಮ್ಮ ಶಾಲೆಯಲ್ಲಿ ಕನ್ನಡ ಮಾಧ್ಯಮಕ್ಕಿಂತ ಹೆಚ್ಚಿಗೆ ಆಂಗ್ಲ ಮಾಧ್ಯಮಕ್ಕೆ ನಮ್ಮ ಪೋಷಕರು ಮಕ್ಕಳನ್ನ ದಾಖಲು ಮಾಡುತ್ತಿದ್ದಾರೆ. ನಾವು ಮೇ ರಾಜ್ಯದಲ್ಲಿ ನಾನು ಮನೆಯಲ್ಲಿರಲಿಲ್ಲ. ನಾವು ಸದಾ ಬಾಗಲನ್ನು ತೆಗೆದು ಈಗಾಗಲೇ 150ಕ್ಕಿಂತ ಹೆಚ್ಚಿನ ಮಕ್ಕಳು ಈ ವರ್ಷದಲ್ಲಿ ದಾಖಲಾಗಿದ್ದಾರೆ. 150ಕ್ಕಿಂತ ಹೆಚ್ಚಿನ ಮಕ್ಕಳು ಮೇ 15ರಿಂದ ಈ ದಿನದವರೆಗೂ ನಮ್ಮ ಶಾಲೆಯಲ್ಲಿ ದಾಖಲಾಗಿದ್ದಾರೆ. ಏನಿವತ್ತು ಪ್ರತಿಷ್ಠಿತ ಶಾಲೆಗಳು, ಖಾಸಗಿ ಶಾಲೆಗಳಿಂದ ಇವತ್ತು ಮಕ್ಕಳು ನಮ್ಮ ಶಾಲೆಗೆ ವಾಪಸ್ ಬಂದಿದ್ದಾರೆ, ವಾಪಸ್ ಬರ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಮುಖ್ಯ ಕಾರಣ ಏನಂತಂದ್ರೆ ನಮ್ಮಲ್ಲಿ ಒಳ್ಳೆಯ ನುರಿತವ ಅಂತ ಅನುಭವಸ್ಥ ಸಿಬ್ಬಂದಿ ವರ್ಗ ಇದೆ. ಜೊತೆಗೆ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಕ್ಕಂಥ ನಮ್ಮ ಇಲಾಖೆಯ ಉತ್ತಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ, ಉತ್ತಮ ECOಗಳಿದ್ದಾರೆ. ಸರ್ಕಾರ ಏನು ನಮಗೆ ನೀಡಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಇವತ್ತು ನಮ್ಮ ಶಾಲೆಗೆ ತಲುಪಿಸಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರೋ ಮಾಡದೇ ಇರುವಂತಹ ಒಂದು ಉತ್ತಮ ಕೆಲಸವನ್ನ ನಮ್ಮ ಇಬ್ಬರ ECOಗಳು ಕೂಡ ಮಾಡಿದ್ದಾರೆ. 1ನೇ ತಾರೀಕು ಇವತ್ತು ಇಡೀ ಮುಳಬಾಗಿಲು ತಾಲೂಕಿನಾದ್ಯಂತ ಎಲ್ಲಾ ಶಾಲೆಗಳಲ್ಲೂ ಕೂಡ ಪಠ್ಯಪುಸ್ತಕ ಮತ್ತು ಸಮವಸ್ತ್ರವನ್ನ ಮುತುವರ್ಜಿಯಿಂದ ಶಾಲೆಗಳಿಗೆ ತಲುಪಿಸುವಂತ ಕಾರ್ಯಕ್ರಮವನ್ನ ನಮ್ಮ ECOಗಳು ಮಾಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಶಿಕ್ಷಣ ಸುಧಾರಣಾ ಸಮಿತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಏನಿವತ್ತು ನಾವು ದಾಖಲಾತಿ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ, ಈ ದಾಖಲಾತಿ ಆಂದೋಲನವನ್ನ ನಮ್ಮ ಪೋಷಕರು
ಹಾಗೂ ಎಲ್ಲ ನಮ್ಮ ಮಾಧ್ಯಮದವರು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳು ಅರ್ಪಿಸುತ್ತಾ ಒಂದು ವಿಶೇಷವಾಗಿ ಒಂದು ಮಾತನ್ನ ಹೇಳ್ಬೇಕಾಗತ್ತೆ. ಈ ಶಿಥಿಲವಾಗಿರತಕ್ಕಂಥ ಕಟ್ಟಡದಲ್ಲಿ ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಏನಿವತ್ತು ವೇದಿಕೆಯಲ್ಲಿ ಉಪಸ್ಥಿರತಕ್ಕಂಥ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರ ಆಗಿರತಕ್ಕಂಥ ಪ್ರಕಾಶ್ ಸಾರ್ ಅವರು ಹಾಗೂ ಉದಯವಾಣಿಯ ವರದಿಗಾರರಾಗಿರ್ತಕ್ಕಂಥ ನಾಗರಾಜ್ ಸಾರ್ ಅವರು ಒಂದು ದೊಡ್ಡ ದೊಡ್ಡ ಆರ್ಟಿಕಲ್ಗಳನ್ನ ಶಾಲೆಯವೆಲ್ಲ ಮಾಡ್ತಿದ್ರು. ಅವರ ಒಂದು ಪ್ರಚಾರದಿಂದ ಹಾಗೂ ನಮ್ಮ ದೃಶ್ಯ ಮಾಧ್ಯಮದವರ ಒಂದು ಪ್ರಚಾರದಿಂದ ಇವತ್ತು ಈ ಶಾಲೆ ಉನ್ನತ ಮಟ್ಟಕ್ಕೆ ಹೋಗಿದೆ. ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು ಕೂಡ ಕಾಯ ವಾಚ ಮನಸ್ಸಿದಿಂದಾನು ಇಲ್ಲಿ ದುಡಿತಾ ಇದ್ದಾರೆ. ಅವ್ರೆಲ್ರಿಗೂ ಅಭಿನಂದಿಸ್ತಾ ಇಲ್ಲಿ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರೂ ಕೂಡ ಏನು ನಮ್ಮ ಕಚೇರಿ ಸಿಬ್ಬಂದಿ ವರ್ಗದವರಿಗೂ, ನಮ್ಮ SDMC ಅವರಿಗೂ, ಪುಟಾಣಿ ಮಕ್ಕಳಿಗೂ, ನಮ್ಮ ಪೋಷಕರಿಗೂ, ವಿಶೇಷವಾಗಿ ಮಾಧ್ಯಮ ವರ್ಗದವರಿಗೂ, ದೃಶ್ಯ ಮಾಧ್ಯಮದವರಿಗೂ ನಾನು ವೈಯಕ್ತಿಕವಾಗಿ ಒಂದು ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಭಾರತಾಂಬೆ.